ಮಾರಾಟವಾದ ಕೆಸೆಟ್ ಫಲಿತಾಂಶ. ಕೆಸೆಟ್ನಲ್ಲಿ 5 ರಿಂದ 8 ಲಕ್ಷ ರೂಪಾಯಿಗಳಿಗೆ ಮಾರಾಟ. ಅಕ್ರಮ ಜಾಲದಲ್ಲಿ ಮೈಸೂರು ವಿವಿಯ ಕುಲಪತಿ ಸೇರಿ ಉಪನ್ಯಾಸಕರುಗಳೇ ಪಾಲುದಾರರು. ಉತ್ತರ ಖಾಲಿ ಬಿಡಿ, OMR ಶೀಟ್ ಅವರಿಗೆ ಕೊಡಿ, ಅವರೇ ಬರೀತಾರೆ. ಈ ಸತಿ ಕೆಸೆಟ್ 2020ರಲ್ಲಿ ಒಟ್ಟು 1,06,396 ಅಭ್ಯರ್ಥಿಗಳು ಅಪೇರ್ ಆಗಿದ್ರು. ಸರಿ, ಅದಕ್ಕೆ ರಿಜಿಸ್ಟರ್ ಮಾಡಿಸ್ಕೊಂಡಿದ್ರು. ಆದರೆ ಎಕ್ಸಾಮ್ಗೆ ಅಟೆಂಡ್ ಆದವರು 79,717. ಅಂದರೆ ಈ ಕೋವಿಡ್ ಪ್ರಯುಕ್ತ ಸ್ವಲ್ಪ ಕಡಿಮೆ ಆಗಿದೆ ತಗೊಂಡಿರೋರ ಸಂಖ್ಯೆ. ಒಟ್ಟು ಕ್ಲಿಯರ್ ಮಾಡಿದವ್ರದ್ದು 5,400. ಮೈಸೂರು ಯೂನಿವರ್ಸಿಟಿಯು ನಡೆಸುವ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿ, ಕುಲಸಚಿವರು, ಕೆಸೆಟ್ನ ಕೋಆರ್ಡಿನೇಟರ್ ಮತ್ತು ಇಲ್ಲಿನ ಅಧ್ಯಾಪಕರೇ ಪ್ಯಾಕೇಜ್ ಡೀಲಿಂಗ್ ನಡೆಸುವುದು ಬಹಳ ದೊಡ್ಡ ವಿಷಾದದ ವಿಷಯ. ಈಗಾಗಲೇ ಕೆಪಿಎಸ್ಸಿಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಹಿಡಿದು ನೇಮಕಾತಿವರೆಗೂ ನಡೆದಿರುವ ಕರ್ಮಕಾಂಡ ನಿಮಗೆ ತಿಳಿದಿದೆ. ಇದರ ಬೆನ್ನಲ್ಲೇ ಮೈಸೂರು ವಿವಿಯು ನಡೆಸುವ ಕೆಸೆಟ್ನಲ್ಲಿ ಬಹಳ ದೊಡ್ಡ ಅಕ್ರಮ ನಡೆದು ಹೋಗಿದೆ. ಸರ್ಕಾರಿ ಉಪನ್ಯಾಸಕನಾಗಬೇಕು ಎಂದು ಕನಸು ಹೊತ್ತು ಲಕ್ಷಾಂತರ ಅಭ್ಯರ್ಥಿಗಳು ಪರೀಕ್ಷೆ ತಯಾರಿ ನಡೆಸುತ್ತಾರೆ. ಆದರೆ ಅವ್ಯವಹಾರದಿಂದಾಗಿ ದುಡ್ಡಿರುವವರಿಗೆ ಮಾತ್ರ ಸರ್ಕಾರಿ ಕೆಲಸ ಎಂಬ ಪರಿಸ್ಥಿತಿ ಇಂದು ಇಂತಹ ಭ್ರಷ್ಟ ವ್ಯಕ್ತಿಗಳಿಂದ ನಿರ್ಮಾಣವಾಗಿದೆ. 5 ರಿಂದ 8 ಲಕ್ಷ ರೂಗಳಿಗೆ ಏಜೆಂಟ್ಗಳು ಹಾಗೂ ಇಲ್ಲಿನ ಪ್ರಾಧ್ಯಾಪಕರೇ ಡೀಲ್ ಮಾಡುತ್ತಿರುವುದು ಬಹಳ ವಿಷಾದನೀಯ. ಆರಂಭದಲ್ಲಿ 1 ಲಕ್ಷ ಹಣವನ್ನು ಅಭ್ಯರ್ಥಿಗಳು ಕೊಡಬೇಕು, ಅದು ಪರಿಚಯ ಇದ್ದರೆ. ಇಲ್ಲದಿದ್ದರೆ 50% ಹಣ ನೀಡಲೇಬೇಕು. ಇಲ್ಲಿ ಪರೀಕ್ಷೆ ನಡೆದ ದಿನ ಇವರು ರೋಲ್ ನಂಬರ್ ಮತ್ತು ಸಬ್ಜೆಕ್ಟ್ ಕೋಡ್ ಫಿಲ್ ಮಾಡಿ ಕೇವಲ 3 ರಿಂದ 5 ಪ್ರಶ್ನೆಗಳಿಗೆ ಶೇಡ್ ಮಾಡಿ ಬಂದು OMR ಶೀಟ್ ನ ಕಾಪಿಯನ್ನು ಇವರಿಗೆ ನೀಡಿದರೆ ಸಾಕು, ಇನ್ನು ಅವರು ಪಾಸ್ ಆದಂತೆ ವೀಕ್ಷಕರೇ. ಇದರ ಹಿಂದೆ ಇರುವ ಜಾಲವನ್ನು ಭೇದಿಸಿ ಪರಿಶ್ರಮದಿಂದ ಓದಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು. ಇನ್ನಾದರೂ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಗಮನ ಹರಿಸಿ ಇವರುಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವ ಮೂಲಕ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಿಸಬೇಕೆಂದು ನಾವು ಆಗ್ರಹಿಸುತ್ತೇವೆ.